ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಗುಡ್ ನ್ಯೂಸ್. ಇಂದಿನಿಂದ ಫ್ರೀ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಬಸ್ ಪಾಸ್ ಪಡೆದಿದ್ದ ವಿದ್ಯಾರ್ಥಿಗಳಿಗೆ 15 ದಿನದ ಒಳಗಾಗಿ ಹಣ ಮರುಪಾವತಿಯಾಗುತ್ತೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಘೋಷಣೆ ಮಾಡಿದ್ದೆ ಫ್ರೀ ಬಸ್ ಪಾಸ್. ಆ ರೀತಿ ಈಗ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಫ್ರೀ ಬಸ್ಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಕಾಲೇಜು ಪ್ರಾರಂಭ ಆಗಿ 15 ದಿನ ಕಳೆದಿದೆ, ಆದರೂ ಕೂಡ ಬಸ್ ಪಾಸ್ ಸಿಕ್ಕಿರಲಿಲ್ಲ. ಫ್ರೀ ಬಸ್ ಪಾಸ್ ಬಿಡ್ತಾರೆ ಅಂದ್ಕೊಂಡಿದ್ದೆ. ಇವತ್ತು ಬಿಟ್ಟಿದ್ದಾರೆ. ಸುವರ್ಣ ನ್ಯೂಸಲ್ಲಿ ಹೇಳಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ಸುವರ್ಣ ನ್ಯೂಸಿಗೆ. ನಾನು BBA ಏವಿಯೇಷನ್ ಓದ್ತಾ ಇದ್ದೀನಿ. ಇಷ್ಟು ದಿನ ಗರ್ಲ್ಸ್ಗೆಲ್ಲ ಫ್ರೀ ಇತ್ತು ಕಾನೂನು ಕಡೆಯಿಂದ, ಬಟ್ ಈಗ ಬಾಯ್ಸ್ಗೂ ಮಾಡಿದ್ದಾರೆ. ಅವರಿಗೂ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ಸೊಸೈಟಿಗೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಈಗ ನಿಮಗೆ ಮಾತ್ರ ಇತ್ತು, ಅವ್ರಿಗೆ ಇರಲಿಲ್ಲ ಅಂತ ಎಷ್ಟು ಬೇಜಾರಾಗ್ತಾ ಇತ್ತು? ಅವರು ಹೇಳ್ತಿದ್ರು ಬರೀ ಗರ್ಲ್ಸ್ಗೆ ಬಿಟ್ಟಿದ್ದಾರೆ, ನಾವು ಬಾಯ್ಸ್ ಅಲ್ವಾ, ನಮಗೂ ಬಿಡ್ಬೋದಿತ್ತು ಅಂತ. ಬಟ್ ಇವರಿಗೂ ಪಾಸ್ ಥರ ಬಿಟ್ಟಿದ್ದಾರೆ, ಅದು ತುಂಬ ಖುಷಿ ಆಗುತ್ತೆ. ಇವತ್ತಿಂದ ಕೊಡ್ತಾ ಇದ್ದಾರೆ ಸರ್. ಇನ್ನು ಬಿಟ್ಟಿದ್ದಾರಂತೆ, ಅಪ್ಲೈ ಮಾಡಬೇಕು ಹೋಗಿ ಫ್ರೀಯಾಗಿ ಬಿಟ್ಟಿದ್ದಾರಂತೆ. ಸುವರ್ಣ ನ್ಯೂಸಲ್ಲಿ ಬಂದಿತ್ತು ನೋಡಿದೆ. ನನ್ನ ಹೆಸರು ಪಾರ್ಥಸಾರಥಿ. ನಾನು RC ಕಾಲೇಜಲ್ಲಿ ಓದ್ತಿರೋದು, ಕೋರಮಂಗಲಿಂದ ಬರ್ತಿದ್ದೀನಿ. ಇದು ತುಂಬ ಅನುಕೂಲ ಆಗಿದೆ ನಮಗೂ ಕೂಡ. DK CM ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದಕ್ಕೆ RC ಕಾಲೇಜಲ್ಲಿ ಓದ್ತಿದ್ದೀನಿ. ದಿನ ನಾನು RT ನಗರಿಂದ ಬಸ್ಸಲ್ಲಿ ಬರ್ತೀನಿ. ಮುಂಚೆ ನಾವು ಪಾಸ್ ಪಾಸ್ ಇತ್ತು ಹೋದ ವರ್ಷನೂ, ಅಂದರೆ 1,200 ರೂಪಾಯಿ ಕೊಟ್ಟು ಪಾಸ್ ಮಾಡಿಸ್ಬೇಕಾಗಿತ್ತು. ಈ ವರ್ಷದಿಂದ ಫ್ರೀ ಬಸ್ ಪಾಸ್ ಅಂತ ಹೇಳಿದ್ದಾರೆ. ಅದು ಅಪ್ಲೈ ಮಾಡಿಲ್ಲ, ಇನ್ನೂ ಅಪ್ಲೈ ಮಾಡಿ ನೋಡಬೇಕು. ಫ್ರೀ ಪಾಸ್ ಸಿಕ್ಕಿರಲಿಲ್ಲ, ಫ್ರೀ ಬಸ್ ಪಾಸ್ ಅಂತ ಹೇಳಿದರು. ಹೌದು, ಈಗ ಇವತ್ತಿಂದ ಕೊಡ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾಯಿದೆ ಸರ್. ಯಾಕೆಂದರೆ ಮುಂಚೆ ದುಡ್ಡು ಕೊಡಬೇಕಾಗಿತ್ತು, ಇವಾಗೇನು ಫ್ರೀ ಅಲ್ವಾ, ಆರಾಮಾಗಿ ಬರ್ಬೋದು. ಅದೇ ದುಡ್ಡನ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಬೋದು. ನಾವು ಸುಂಕದಕಟ್ಟೆಯಿಂದ ಬರೋದು. ನಾನು ಇಲ್ಲಿ RC ಈವ್ನಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಮೊದಲು ಬಸ್ ಪಾಸ್ಗೆ 1200-1300 ಕೊಟ್ಟು ಬರ್ತಾ ಇದ್ವಿ. ಇವಾಗ ಫ್ರೀ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲವಾಗುತ್ತೆ. ಈವ್ನಿಂಗ್ ಟೈಮ್ದವರಿಗೆ ಮತ್ತು ಡೇ ಕಾಲೇಜವರಿಗೆ. ಸುವರ್ಣ ನ್ಯೂಸ್ಗೆ ಧನ್ಯವಾದಗಳು. ಅದೇ ಬಸ್ ಪಾಸ್ ಆಗಿ ಹೆಚ್ಚು ಕಮ್ಮಿ 1-2 ವಾರ ಮಾಡಿದ್ರು, ಅನೌನ್ಸ್ ಮಾಡಿದ್ರು ಅದು ಕ್ಯಾಬಿನೆಟ್ಟಲ್ಲಿ. ಸೊ ಖುಷಿ ಆಯಿತು. ಬಸ್ ಪಾಸ್ ಏನಂದರೆ ಸ್ವಲ್ಪ ಅದಕ್ಕೆ ದುಡ್ಡು ಸೇವ್ ಮಾಡ್ಬೋದು. ಸೊ ಲೈಕ್ ಈ ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ಇಲ್ಲ ಬಸ್ಸಲ್ಲಿ ಓಡಾಡೋರಿಗೆ. ಸೊ ಆಮೇಲೆ ಪೆಟ್ರೋಲ್ ಅದೇ ಬೈಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.